ಮೂಲಭೂತ ಸೌಕರ್ಯಗಳಿಲ್ಲದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 20ರಲ್ಲಿ ಶಾಹಿನಗರ ಎಂದಲ್ಲಿ ಕಸದ ಸಮಸ್ಯೆ ತಾಂಡವವಾಡ್ತಾ ಇದ್ರೂ ಕೂಡ ಯಾವ ಅಧಿಕಾರಿಗಳು ಕೂಡ ತಲೆ ಕೆಡಿಸಿಕೊಳ್ಳುತ್ತಾ ಇಲ್ಲ. ರಾಶಿ ರಾಶಿ ಬಿದ್ದಿದೆ ಅಲ್ಲಿ ಕಸ. ಅದಲ್ಲದೆ ಚರಂಡಿಗಳು ಕೂಡ ಕೊಳೆತು ನಾರ್ತವೆ. ಅಲ್ಲಿನ ವಾಸಿಗಳು ಪ್ರತಿನಿತ್ಯ ಕೂಡ ಪರದಾಡುವಂತಹ ಒಂದು ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ವಾರ್ಡ್ನಲ್ಲಿ ಏನು ಸರಿಯಾದ ಒಂದು ಕಸದ ನಿರ್ವಹಣೆ ಆಗದೆ ತೊಂದರೆ ಅನುಭವಿಸ್ತಾ ಇದ್ದಾರೆ. ಎಲ್ಲೆಂದರೆ ಅಲ್ಲಿ ಕಸದ ರಾಶಿ ರಾಶಿಯೇ ಬಿದ್ದು ಹೋಗ್ಬಿಟ್ಟಿದೆ. ಚರಂಡಿಯಲ್ಲಿ ಕಸ ತುಂಬಿಕೊಂಡಿದ್ದರೂ ಕೂಡ ಕಬ್ಬು ನಾರ್ತಾ ಇದ್ರು ಕೂಡ ಯಾರು ಕೂಡ ಕ್ಲೀನ್ ಮಾಡ್ತಾ ಇಲ್ಲ. ಹೀಗಾಗಿ ಅದೇ ಒಂದು ಕಸದಲ್ಲಿ ನಾಯಿ ಕೂಡ ಸತ್ತು ಬಿದ್ದಿದೆ ಅಂತೆ. ದುರ್ವಾಸನೆ ಬರ್ತಾ ಇದೆ. ಸುತ್ತಮುತ್ತ ಎಲ್ಲ ನಿವಾಸಿಗಳು ಮೂಗು ಮುಚ್ಚಿಕೊಂಡು ಓಡಾಡ್ತಾ ಇದ್ದಾರೆ. ಆದರೂ ಕೂಡ ಯಾವ ಅಧಿಕಾರಿಗಳು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇನ್ನು ಸೊಳ್ಳೆಯ ಒಂದು ಕಾಟದಿಂದ ಮಕ್ಕಳಿಗೆ ಒಂದು ಆರೋಗ್ಯದ ಸಮಸ್ಯೆ ಕೂಡ ಎದುರಾಗಬಹುದು ಅಂತ ಪೋಷಕರು ಆತಂಕದಲ್ಲಿದ್ದಾರೆ. ಇನ್ನೇನು ಈ ಒಂದು ಎಲ್ಲ ಘಟನೆ ನಡೆದರೂ ಕೂಡ ಚುನಾವಣೆಯ ಸಮಯದಲ್ಲಿ ಬರ್ತಾರೆ ಜನಪ್ರತಿನಿಧಿಗಳು. ಆದರೆ ಸಮಸ್ಯೆ ಬಂದಾಗ ಯಾಕೆ ಬರಲ್ಲ? ಓಟು ಕೇಳೋಕೆ ಮಾತ್ರ ಬರುತ್ತಾರೆ. ಇವರು ಇಂತಹ ಸಮಯದಲ್ಲಿ ಯಾಕೆ ಬರಲ್ಲ ಅಂತ ಹೇಳಿ ನಗರಸಭೆ ಅಧಿಕಾರಿಗಳು ಮತ್ತೆ ಬೇರೆ ಒಂದು ಅಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಮ್ರಾನ್ ಅಹಮದ್ ಅಂತ ಇವಾಗವರೆಗೂ 5 ವರ್ಷ ಆಗಿದೆ. ಇಲ್ಲಿ ಕೌನ್ಸಿಲರ್ ಇವತ್ತವರೆಗೂ ಯಾರು ಬಂದು ಒಂದು ಚರಂಡಿನೂ ಕ್ಲೀನ್ ಮಾಡಿಲ್ಲ. ಇವಾಗವರೆಗೂ ಬಂದು ರಸ್ತೆ ಹಾಕಿ ಎಷ್ಟು ವರ್ಷ ಆಗಿದೆಯೋ, ಮಳೆಗಳು ಬಂದ್ರೆ ಎಲ್ಲ ನೀರು ರೋಡ್ಗೆ ಬಂದ್ಬಿಡುತ್ತೆ. ಕಸ ಒಂದು ತಿಂಗಳು ಗಟ್ಲ ಬಿಟ್ರೇನು ಹಂಗೆ ಬಿದ್ದಿರುತ್ತೆ ಕಸ. ಏನಾದ್ರೂ ಕಸಾನೇ ಎತ್ತಕ್ಕೆ ಬರಲ್ಲ. ಏನು ಲೈಟ್ ಹೋದ್ರೆ ಒಂದು ಲೈಟ್ ಹೋದ್ರೆ 6 ತಿಂಗಳು 1 ವರ್ಷ ಹೋದ್ರೂ ಬಂದು ಹಾಕಲ್ಲ. ಅದಕ್ಕೆ ಬಂದು ಯಾರು ಬಂದು ನೋಡ್ಬೇಕು, ಅವ್ರು ಬಂದು ನೋಡಿದ್ರೇನೆ. ಇಲ್ಲ ಅಂದ್ರೆ ಕಷ್ಟ. ಅದು ಹಿಂದಗಡೆ ಬೀದಿ ನೋಡಿ ಹೋಗಿ, ಅದು ಇನ್ನೂ ಗತಿಯಾಗಿದೆ. ಅದಕ್ಕೆ ರಸ್ತೆನೂ ಇಲ್ಲ, ಚರಂಡಿನೂ ಇಲ್ಲ. ಮೇನ್ ರೋಡಲ್ಲಿ ಮಳೆ ಬಿದ್ದರೆ ಮೇನ್ ರೋಡಿಂದ ಎಲ್ಲ ನೀರು ಬರುತ್ತೆ. ಅಲ್ಲಿ ಎಲ್ಲ ಪಾಯಗಳಲ್ಲಿ ಎಲ್ಲ ಹೋಗುತ್ತೆ. ಆ ಬೀದಿಯಲ್ಲಿ ಚರಂಡಿ ಹೋಗಿ ನೋಡಿ ಹೆಂಗಿದೆ ಅಂತ ನೀವೇ ಅರ್ಥ ಮಾಡ್ಕೋಬೇಕು. ಏನ್ ಯಾರಾದ್ರೂ ಬಂದು ಇಲ್ಲಿ ನೋಡಿದ್ರೇನೆ ಮಳೆ ಬಂತ ಹೋಗ್ತದೆ ಅಷ್ಟೇ. ಹೇಳ್ಬೇಕಂದ್ರೆ ಚರಂಡಿ ಏನೋ ಚೆನ್ನಾಗಿದೆ, ಚರಂಡಿ ಒಂಡದು ಇದೆ. ಕಸ ಒಂದು ಸತಿ ಎತ್ತು ಚರಂಡಿಯಿಂದ ಆಚೆ ಹಾಕಿದ್ರೆ ಇಲ್ಲಿ ತಗೊಂಡೋಗೋರೇ ಇಲ್ಲ ಬಂದು ಬೇಗ. ತಿಂಗಳ ಗಟ್ಟರೇನು ಅಲ್ಲೇ ಬಿದ್ದಿರುತ್ತೆ. ಮಳೆ ಬಂದ್ರೆ ಕ್ಲೀನ್ ಆಗಿ ಎಲ್ಲ ಕೊಚ್ಕೊಂಡು ಹೊರಟೋಗುತ್ತೆ. ಇಲ್ಲ ಅಂದ್ರೆ ಹಂಗೆ ಬಿದ್ದಿರುತ್ತೆ ಚರಂಡಿಗಳೆಲ್ಲ. ಅದರಿಂದ ಸೊಳ್ಳೆ ಎಲ್ಲ ಮನೆಗಳಲ್ಲಿ ಎಷ್ಟು ಸೊಳ್ಳೆಗಳು ಇದಾವೆ ಗೊತ್ತಾ? ಇವಾಗ ಜಸ್ಟ್ ಮನೆಯಲ್ಲಿ ಬಂದು ಹೋಗಿ ನೋಡಿ ಎಷ್ಟು ಸೊಳ್ಳೆಗಳಿದೆಯೋ. ಯಾಕಂದ್ರೆ ಚರಂಡಿಗಳೆಲ್ಲ ಗಲೀಜ್ ಹಂಗೆ ಇದೆ. ಎತ್ತಾರೆ ಹಂಗೆ ಹಾಕ್ಬಿಡ್ತಾರೆ, ಅಲ್ಲೇ ಬಿದ್ದಿರುತ್ತೆ. ಅದು ಚರಂಡಿಗಳು ಕ್ಲೀನ್ ಮಾಡಿಲ್ಲ ಅಂತ ಹೇಳಿ ನಗರಸಭೆಗೆ ಏನಾದ್ರು ಮಾಹಿತಿ ಕೊಟ್ಟಿದ್ದೀರಾ ನೀವು? ಚರಂಡಿಗಳು ಬಂದು ಕ್ಲೀನ್ ಮಾಡ್ತಾರೆ, ಅದು ತಗೊಂಡು ಹೋಗಲ್ಲ. ಬಂದು ಕೇಳೋದವಲ್ಲ, ಓಟಿಗೆ ಮಾತ್ರ ಬಂದು ಕೇಳ್ತಾರೆ ಅಷ್ಟೇ. ಓಟ್ ಆಗೋದ್ಮೇಲೆ ಮನೆಯಾಗ ಕೂತಿರ್ತಾರೆ ಇವಾಗ. ಇಲ್ಲಿ ಏನು ಸಮಸ್ಯೆ ಇದೆ, ಏನು ಬಡವರಿಗೆ ಕಷ್ಟ ಇದೆ, ತೊಂದರೆ ಇದೆ, ಅದೆಲ್ಲ ಬಂದು ನೋಡಬೇಕಲ್ಲ. ಬರೀ ಓಟ್ ತಗೊಂಡೋಗಿ ಬಂದರೆ ಅವರು ಸೊಳ್ಳೆಗಳು ಕಾಟದಿಂದ ಮಕ್ಕಳೆಲ್ಲ ಕಾಯಿಲೆಗಳು, ಆರೋಗ್ಯ ಇಲ್ಲ. ನೋಡ್ತಾ ಇದ್ದೀರಲ್ಲ, ನೋಡಿ ಮೋರಿಗಳು ನೋಡಿ, ರೋಡ್ ನೋಡಿ ಹೆಂಗಿದೆ. ವರ್ಷಕ್ಕೊಂದ್ಸತಿ 3 ತಿಂಗಳು ಮಳೆ ಬರುತ್ತಲ್ಲ, ಆ ಮಳೆ ಟೈಮ್ನಾಗ ಕ್ಲೀನ್ ಆಗುತ್ತೆ ಅಷ್ಟೇ. ಆಮೇಲೆ ಕ್ಲೀನು ಇಲ್ಲ, ಏನೂ ಇಲ್ಲ. ಆ ನೀರು ಮಳೆ ನೀರು ಮನೆಗಳ ಒಳಗಡೆ ನುಗ್ಗುತ್ತೆ. ಇದುವರೆಗೂ ನಿಮ್ಮ ವಾರ್ಡಿನ ಸದಸ್ಯರು ಬಂದಿಲ್ಲ? ಯಾರು ಬಂದು ತಿರುಗಿ ನೋಡಲಿಲ್ಲ ಅಷ್ಟೇ. ಓಟ್ ತಗೊಂಡು ಮಾತ್ರ ಬರ್ತಾರಷ್ಟೇ. ಓಟ್ ಆಯಿತು ಅಂದರೆ ಯಾವನು ಈ ಕಡೆ ದರ್ಶನನೇ ಇಲ್ಲ. ಏನು ಸತ್ತವ್ರೆ ಬದುಕವ್ರೆ, ಏನು ಕಷ್ಟ ಸುಖ ನಿಮ್ಮದು ಯಾರು ವಿಚಾರಿಸೋರೇ ಇಲ್ಲ. ಇಲ್ಲಿ ನಿಮ್ಮ ಹೆಸರಣ್ಣ? ವಜೀರ್ ಇಮ್ರಾನ್ ಅಹಮದ್ ಅಂತ ಇವಾಗವರೆಗೂ 5 ವರ್ಷ ಆಗಿದೆ. ಇಲ್ಲಿ ಕೌನ್ಸಿಲರ್ ಇವತ್ತವರೆಗೂ ಯಾರು ಬಂದು ಒಂದು ಚರಂಡಿನೂ ಕ್ಲೀನ್ ಮಾಡಿಲ್ಲ ಇವಾಗವರೆಗೂ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.